ಕೊಲೆ ನಡೆದ ಪಟ್ಟಣಗೆರೆ ಶೆಡ್ ಮೇಲೆ ಪೊಲೀಸರು ಹದ್ದಿನ ಕಣ್ಣಿಟ್ಟಿದ್ದಾರೆ. ಶೆಡ್ ಹಾಗೂ ಆರೋಪಿ ವಿನಯ್ ಬಗ್ಗೆ ಇಂಚಿಂಚು ಮಾಹಿತಿಯನ್ನ ಕಲೆ ಹಾಕ್ತಿದ್ದಾರೆ. ಬಡ್ಡಿ ದುಡ್ಡು ಕೊಟ್ಟಿಲ್ಲ ಅಂತ ಹಲವರ ಗಾಡಿಯನ್ನ ಸೀಸ್ ಮಾಡಿರುವಂತಹ ಶಂಕೆ ಇದೆ. ಸೀಸ್ ಆದ ಗಾಡಿ ಮಾಲೀಕರನ್ನ ಈಗ ಪೊಲೀಸರು ಸಂಪರ್ಕಿಸ್ತಾ ಇದ್ದಾರೆ. ಈ ಶೆಡ್ನಲ್ಲಿ ನಿಲ್ಲಿಸಲಾಗಿತ್ತಲ್ಲ ಆ ಗಾಡಿಗಳ ಮಾಲೀಕ ವಿನಯ್ ಮೇಲೆ ಸಾಲು ಸಾಲು ಆರೋಪ ಕೇಳಿ ಬಂದ ಹಿನ್ನೆಲೆ ಪೊಲೀಸರು ಈ ಆಯಾಮದಲ್ಲಿ ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ವಿನಯ್ ಅವ್ಯವಹಾರ ಕೆದಕೋಕೆ ಮುಂದಾದ ಪೊಲೀಸರು ಈಗ ಈ ಗಾಡಿ ಮಾಲೀಕರನ್ನ ಸಂಪರ್ಕಿಸೋಕೆ ಮುಂದಾಗಿದ್ದಾರೆ. ಸೋಂಕಿತ ಈಗ ಶೆಡ್ನಲ್ಲಿ ಈ ಘಟನೆ ಆಯಿತು, ಬಟ್ ಶೆಡ್ಡಿನ ಸುತ್ತ ಕೂಡ ಸಾಕಷ್ಟು ಅನುಮಾನಗಳು, ಪ್ರಶ್ನೆಗಳು ಉದ್ಭವ ಆದವು. ಈಗ ಆ ಆಂಗಲ್ನಲ್ಲಿ ವಿನಯ್ನ ಪ್ರಮುಖವಾಗಿ ಇಟ್ಕೊಂಡು ಪೊಲೀಸರು ಯಾವ ಆಯಾಮದಲ್ಲಿ ತನಿಖೆ ಮುಂದುವರಿಸ್ತಿದ್ದಾರೆ. ವಿಜಯ್, ರೇಣುಕಾಸ್ವಾಮಿ ಹತ್ಯೆ ಆಗಿರುವಂಥದ್ದು RR ನಗರದ ಪಟ್ಟಣಗೆರೆಯ ಶೆಡ್ನಲ್ಲಿ. ಹಾಗಾಗಿ ಪಟ್ಟಣಗೆರೆ ಶೆಡ್ ಮೇಲೆ ಪೊಲೀಸರು ಫೋಕಸ್ ಮಾಡ್ತಾ ಇದ್ದಾರೆ. ಜೊತೆಗೆ ಹದ್ದಿನ ಕಣ್ಣನ್ನ ಇಟ್ಟಿದ್ದಾರೆ. ರೇಣುಕಾಸ್ವಾಮಿ ಹತ್ಯೆ ಆದ ಬಳಿಕ ಆ ಶೆಡ್ನಲ್ಲಿ ಹೋಗಿ ಪೊಲೀಸರು ಇಂಚಿಂಚು ಪರಿಶೀಲನೆ ಮಾಡುವಂತಹ ಕೆಲಸವನ್ನ ಮಾಡಿದ್ರು. ಮಹಜರು ಕಾರ್ಯ ಬಿಟ್ಟು ಅದನ್ನ ಕಂಪ್ಲೀಟ್ ಮಾಡಿದ ಬಳಿಕ ಅಲ್ಲಿ ಎಷ್ಟೆಷ್ಟು ವೆಹಿಕಲ್ ಇದೆ, ಅದು ಯಾರಿಗೆ ಸೇರಿದ್ದು ಅನ್ನೋದರ ಪತ್ತೆ ಹಚ್ಚೋದಕ್ಕೆ ಕೂಡ ಈಗಾಗಲೇ ಮುಂದಾಗಿದ್ದಾರೆ. ನಿನ್ನೆ ಕೂಡ RTOದಿಂದ ಮಾಹಿತಿಯನ್ನು ಪಡೆಯೋದಕ್ಕೂ ಕೂಡ ಮುಂದಾಗಿದ್ರು. ಪ್ರಮುಖವಾಗಿ ಅಲ್ಲಿರುವಂತಹ ಗಾಡಿಗಳು ಯಾರ್ಯಾರಿಗೆ ಸೇರಿದ್ದವು ಅಂತ ಹೇಳಿ. ಇನ್ನೊಂದು ಈ ಒಂದು ಪ್ರಕರಣದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದ ಆರೋಪಿಯಾಗಿರುವಂತಹ ವಿನಯ್ ಮೇಲೂ ಕೂಡ ಪೊಲೀಸರು ಹದ್ದಿನ ಕಣ್ಣನ್ನ ಇಟ್ಟಿರುವಂಥದ್ದು. ಸಾಕಷ್ಟು ಜನರಿಗೆ ಬಡ್ಡಿಗೆ ದುಡ್ಡನ್ನ ಕೊಡ್ತಾ ಇದ್ರು. ಜೊತೆಗೆ ಬಡ್ಡಿಗೆ ದುಡ್ಡನ್ನ ಕೊಟ್ಟು ಅದನ್ನ ಅವರು ಸರಿಯಾಗಿ ಇಂಟ್ರೆಸ್ಟ್ ಪೇ ಮಾಡಿಲ್ಲ ಅಂತ ಹೇಳಿದ್ರೆ ಅವರ ಗಾಡಿಯನ್ನ ಸೀಸ್ ಮಾಡಿ ಆ ಶೆಡ್ನಲ್ಲಿ ಇಡ್ತಾ ಇದ್ರು ಅನ್ನೋ ಆರೋಪ ಇದೆ. ಹಾಗಾಗಿ ಆ ರೀತಿಯಾಗಿ ಯಾರ್ಯಾರ ಗಾಡಿಯನ್ನ ಶೆಡ್ನಲ್ಲಿ ಇಟ್ಟಿದ್ದಾರೆ ಅನ್ನೋದರ ಬಗ್ಗೆಯೂ ಕೂಡ ಮಾಹಿತಿಯನ್ನ ಕಲೆ ಹಾಕುವಂತಹ ಕೆಲಸವನ್ನ ಮಾಡಿದ್ದಾರೆ. ದಿನನಿತ್ಯ ಪಟ್ಟಣಗೆರೆ ಶೆಡ್ಗೆ ಸಾಕಷ್ಟು ಜನ ಬರ್ತಾರೆ, ಗಾಡಿ ಬಿಡಿಸ್ಕೊಳ್ಳೋದಕ್ಕೆ ಅಂತ ಬರ್ತಾರೆ. ಅಂಥವರ ಬಳಿಯೂ ಕೂಡ ಮಾಹಿತಿಯನ್ನ ಪಡ್ಕೊಳ್ಳೋದಕ್ಕೆ ಮುಂದಾಗಿರುವಂಥದ್ದು. ವಿನಯ್ನ ಅವ್ಯವಹಾರಗಳು ಯಾವ ರೀತಿಯಾಗಿತ್ತು, ಯಾರಿಗಾದ್ರೂ ಟಾರ್ಚರ್ ಮಾಡೋದು, ಯಾರಿಗಾದ್ರೂ ಸತಾಯಿಸೋದು ಅಥವಾ ಹಲ್ಲೆ ಮಾಡಿದ್ಯಾ, ಈ ರೀತಿಯ ಮಾಹಿತಿಗಳನ್ನ ಪಡ್ಕೊಳ್ಳುವಂತಹ ಕೆಲಸವನ್ನ ಕೂಡ ಈಗಾಗಲೇ ಪೊಲೀಸರು ಕೂಡ ಮಾಡ್ತಾ ಇದ್ದಾರೆ. ಸಾಕಷ್ಟು ವೆಹಿಕಲ್ಗಳಿದೆ ಪಟ್ಟಣಗೆರೆ ಶೆಡ್ನಲ್ಲಿ, ಬೈಕ್ಗಳು, ದ್ವಿಚಕ್ರ ವಾಹನಗಳು, ಜೊತೆಗೆ ಎಲ್ಲವೂ ಕೂಡ ಆಟೋಗಳು, ಕಾರ್ಗಳು, ಎಲ್ಲ ರೀತಿಯ ವೆಹಿಕಲ್ಗಳು ಇದ್ದಾವೆ. ಸರ್ಕಾರದಿಂದ ಕೆಲವೊಂದು ಸೀಸ್ ಆಗಿರುವಂತಹ ವೆಹಿಕಲ್ಗಳು, ಜೊತೆಗೆ ಪ್ರೈವೇಟ್ ಆಗಿ ಸೀಸ್ ಆಗಿರುವಂತಹ ವೆಹಿಕಲ್ಗಳು ಎಲ್ಲವೂ ಕೂಡ ಇದೆ. ಅದನ್ನ ಹೊರತುಪಡಿಸಿ ಯಾರನ್ನಾದ್ರೂ ಬಲವಂತವಾಗಿ ಗಾಡಿಯನ್ನ ಸೀಸ್ ಮಾಡಿಕೊಂಡು ಅಲ್ಲಿ ತಂದು ಇಟ್ಟಿದ್ದಾರೆ ಅನ್ನೋದರ ಬಗ್ಗೆಯೂ ಕೂಡ ಈಗಾಗಲೇ ಪೊಲೀಸರು ಮಾಹಿತಿಯನ್ನ ಪಡ್ಕೊಳ್ಳುವಂತಹ ಕೆಲಸವನ್ನ ಮಾಡ್ತಾರೆ. ಒಂದು ವೇಳೆ ಅಂತಹ ಒಂದು ಕೇಸ್ಗಳು ಅಥವಾ ಪ್ರಕರಣಗಳೇನಾದ್ರೂ ಕಂಡು ಬಂದಲ್ಲಿ ಮತ್ತೆ ಈ ಪ್ರಕರಣದ ಇನ್ವೆಸ್ಟಿಗೇಷನ್ ಪೊಲೀಸರು ಮಾಡ್ತಾರೆ. ಒಟ್ಟಿನಲ್ಲಿ ಏನು ಅಂತಂದ್ರೆ ವಿನಯ್ನ ಟಾರ್ಗೆಟ್ ಮಾಡಿಕೊಂಡು ಆತನ ಏನೇನು ಅವ್ಯವಹಾರಗಳಿವೆ ಅದರ ಬಗ್ಗೆಯೂ ಕೂಡ ಈಗಾಗಲೇ ಪೊಲೀಸರು ಮಾಹಿತಿಯನ್ನು ಕಲೆ ಹಾಕೋದಕ್ಕೆ ಮುಂದಾಗಿದ್ದಾರೆ. ವಿಜಯ್, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.